ಪ್ರಜ್ವಲ್ ರೇವಣ್ಣ ವಾಪಸ್ಸಾಗಲು ರೇವಣ್ಣ ಹಿಟ್ಟ ಮುಹೂರ್ತಕ್ಕಿದೆ ವಿಶೇಷ ಶಕ್ತಿ. ಜ್ಯೋತಿಷ್ಯ ವಿಶ್ಲೇಷಣೆ ಈ ಒಂದು ವಿಡಿಯೋವನ್ನು ನೋಡ್ಕೊಂಬೋಣ ಬನ್ನಿ ವೀಕ್ಷಕರೇ. ಇದಕ್ಕೆ ಕಾರಣನೇ ಸೂತ್ರಧಾರ ಆದಂತಹ HD ರೇವಣ್ಣ ಅವರೇ ಕಾರಣ. ಈ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನು ಕೇಳಿದ್ದಾರಂತೆ. ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಅಶ್ಲೀಲ ವಿಡಿಯೋ ಪ್ರಕರಣದ ಆರೋಪಿ ಪ್ರಜ್ವಲ್ ಭಾರತಕ್ಕೆ ಬರಲು JDS ಶಾಸಕ HD ರೇವಣ್ಣ ಅವರೇ ಮುಹೂರ್ತವನ್ನು ಫಿಕ್ಸ್ ಮಾಡಿಸಿದ್ದಾರೆ ಎನ್ನಲಾಗಿದೆ. ಪ್ರಜ್ವಲ್ ಭಾರತಕ್ಕೆ ಬರುವ ದಿನಾಂಕ ಮತ್ತು ಮುಹೂರ್ತದಿಂದ ಜ್ಯೋತಿಷ್ಯ ಪ್ರಕಾರ ಪ್ರಜ್ವಲ್ಗೆ ಏನು ಲಾಭವಾಗಲಿದೆ ಎಂಬ ಬಗ್ಗೆ ಖ್ಯಾತ ವೈದಿಕ ಜ್ಯೋತಿಷಿ ಡಾಕ್ಟರ್ ಬಸವರಾಜ್ ಗುರೂಜಿ ವಿಶ್ಲೇಷಣೆಯನ್ನು ಮಾಡಿದ್ದಾರಂತೆ. ಆ ಒಂದು ವಿಡಿಯೋವನ್ನು ನೋಡ್ಕೊಳ್ಳೋಣ. ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ವೀಕ್ಷಕರೇ. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಹಾಸನ JDS ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಭಾರತಕ್ಕೆ ಬರಲು ದಿನಾಂಕವನ್ನು ನಿಗದಿಯಾಗಿದೆ. ಎಲ್ಲವೂ ಈಗಿರುವ ಲೆಕ್ಕಾಚಾರದಂತೆಯೇ ನಡೆದರೆ ಪ್ರಜ್ವಲ್ ಇಂದು ರಾತ್ರಿ 12ರ ನಂತರ ಬೆಂಗಳೂರಿಗೆ ತಲುಪಬೇಕು. ಅಂದಹಾಗೆ ಈ ದಿನಾಂಕದಂದೇ ಪ್ರಜ್ವಲ್ ಭಾರತಕ್ಕೆ ಬರಲು JDS ಶಾಸಕ HD ರೇವಣ್ಣ ಅವರೇ ಮುಹೂರ್ತವನ್ನು ಫಿಕ್ಸ್ ಮಾಡಿಸಿದ್ದಾರಂತೆ. ಕಾರಣವೇನೆಂದರೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಈ ಮುಹೂರ್ತ ಪ್ರಜ್ವಲ್ ರೇವಣ್ಣಗೆ ಬಹಳ ಒಳ್ಳೆಯದು ಎಂಬ ನಂಬಿಕೆ ಹೊಂದಿರುವುದು. ಪ್ರಜ್ವಲ್ ಭಾರತಕ್ಕೆ ಬರುವ ದಿನಾಂಕ ಮತ್ತು ಇದರಿಂದ ಜ್ಯೋತಿಷ್ಯ ಪ್ರಕಾರ ಪ್ರಜ್ವಲ್ಗೆ ಏನು ಲಾಭವಾಗಲಿದೆ ಎಂಬ ಮಾಹಿತಿ ಬಗ್ಗೆ ಖ್ಯಾತ ವೈದಿಕ ಜ್ಯೋತಿಷಿ ಡಾಕ್ಟರ್ ಬಸವರಾಜ್ ಗುರೂಜಿ ವಿಶ್ಲೇಷಣೆ ಮಾಡಿದ್ದಾರಂತೆ. ಮೇ 31ನೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಪ್ರಜ್ವಲ್ ರೇವಣ್ಣ SIT ಮುಂದೆ ವಿಚಾರಣೆಗೆ ಹಾಜರಾದರೆ ಅವರಿಗೆ ವಿಶೇಷ ಲಾಭವಿದೆ. ಶುಕ್ರವಾರ ಕರ್ಕಲಗ್ನ ಕುಂಭರಾಶಿ ಇದೆ. ಲಾಭದಲ್ಲಿ ಗುರು ರವಿ ಶುಕ್ರ ಇದ್ದು ಇದು ಮಹಿಳೆಯರಿಗೆ ಸಂಬಂಧಿಸಿಯೂ ಮಹತ್ವದಾಗಿದೆ. ಶುಕ್ರಬಲ ಪೂರ್ವಭಾದ್ರ ನಕ್ಷತ್ರ ಗುರು ನಕ್ಷತ್ರ ಶನಿ ರಾಶಿಯ ಪರಿಣಾಮ ಪ್ರಜ್ವಲ್ಗೆ ಹಲವಾರು ಬದಲಾವಣೆಗಳ ದಿನವಾದರೂ ಸಾಧ್ಯತೆ ಇದೆ. ಶುಕ್ರವಾರದ ಪಂಚಾಂಗ ಪ್ರಕಾರ ಹಲವರಿಗೆ ಸಂಕಷ್ಟ, ಹಲವರಿಗೆ ಶುಭ ಆಗಲಿದೆ. ವಿಶೇಷವಾಗಿ ಪ್ರಜ್ವಲ್ ಜಾತಕದ ಪ್ರಕಾರ ನೋಡಿದರೆ ಅವರಿಗೆ ಲಾಭವಾಗುವ ಸಾಧ್ಯತೆ ಹೆಚ್ಚಿದೆ ಎಂದು ಡಾಕ್ಟರ್ ಬಸವರಾಜ್ ಗುರೂಜಿ ವಿಶ್ಲೇಷಿಸಿದ್ದಾರೆ. ಪ್ರಜ್ವಲ್ ಹುಟ್ಟಿದ ದಿನಾಂಕ 1990 ಆಗಸ್ಟ್ 5ರ ಅವರ ಜನ್ಮ ಜಾತಕ ನೋಡಿದರೆ ತುಲಾ ಲಗ್ನ, ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರವಿದೆ. ಅವರು ಸೂರ್ಯ ಮಹಾದಶದಲ್ಲಿ ಜನಿಸಿದ್ದು ಈಗಿನ ಯೋಗದ ಪ್ರಕಾರ ರಾಹು ನಡೀತಾ ಇದೆ. ಈ ಸಂದರ್ಭದಲ್ಲಿ ಅವರ ಜಾತಕ ಅಷ್ಟೇ ಚೆನ್ನಾಗಿರಲಿಲ್ಲ. ಅಂದರೆ ಜಾತಕದಲ್ಲಿಯೇ ಅವರಿಗೆ ಗ್ರಹಣ ದೋಷ ಇತ್ತು. ಸದ್ಯ ಮಂಗಳ ಗ್ರಹ ನಾಳೆ ಸ್ವಂತ ಮನೆಗೆ ಬರಲಿದೆ. ಶುಕ್ರ ಗ್ರಹ ರವಿ ಹಾಗೂ ಗುರು ಜೊತೆ ವೃಷಭ ರಾಶಿಯಲ್ಲಿದೆ. ಇಂಥ ಸ್ಥಿತಿಯಲ್ಲಿ ಶುಕ್ರವಾರ 10 ಗಂಟೆಯ ಮುಹೂರ್ತದಲ್ಲಿ ಪ್ರಜ್ವಲ್ ವಿಚಾರಣೆಗೆ ಹಾಜರಾದರೆ ಶತ್ರುಗಳು ಮಿತ್ರರಾಗುವ ಸಾಧ್ಯತೆ ಇದೆ. ಈ ಉದ್ದೇಶವನ್ನಿಟ್ಟುಕೊಂಡೇ ಜಾತಕ ನುಡಿ ಪ್ರಜ್ವಲ್ ವಾಪಸ್ ಬರಲು ಈ ಮುಹೂರ್ತ ಇಟ್ಟಿರುವ ಸಾಧ್ಯತೆ ಇದೆ ಎಂದು ಗುರೂಜಿ ತಿಳಿಸಿದ್ದಾರೆ. ಶುಕ್ರವಾರ 10 ಗಂಟೆಯ ಮುಹೂರ್ತ ಚೆನ್ನಾಗಿರುವುದೇನೋ ನಿಜ. ಹಾಗೆಂದು ಅದೇ ಮುಹೂರ್ತಕ್ಕೆ ಅಲ್ಲದೆ ಒಟ್ಟಾರೆಯಾಗಿ ಇಂದು ಸಂಜೆ 4 ಗಂಟೆಯ ನಂತರ ಶುಕ್ರವಾರ ರಾತ್ರಿ 9 ಗಂಟೆ ಒಳಗೆ ಯಾವ ಸಮಯದಲ್ಲೂ ಬಂದರೂ ಪ್ರಜ್ವಲ್ಗೆ ಬಹಳಷ್ಟು ಪ್ರಯೋಜನ ಇದೆ ಎಂದು ಅವರು ವಿಶ್ಲೇಷಿಸಿದ್ದಾರೆ. ಈ ಅವಧಿಯಲ್ಲಿ ವಾಪಸ್ ಬಂದರೆ ಆತನಿಗೆ ಶತ್ರುಗಳು ಮಿತ್ರರಾಗುವ ಯೋಗ ಇದೆ. ಜೊತೆಗೆ ಆತನ ಜಾತಕ ದೋಷದ ಪ್ರಕಾರ ಇರುವ ಋಣಾತ್ಮಕತೆ ಪ್ರಭಾವ 40% ತಗ್ಗಲಿದೆ ಎಂದು ಅವರು ಹೇಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದೀಗ ಪ್ರಜ್ವಲ್ ಬರುವ ಮುಂಚೆ ಇದೀಗ ಜ್ಯೋತಿಷ್ ಶಾಸ್ತ್ರವನ್ನ ಕೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.